ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಬ್ಲಾಗ್ಸ್. ಇವತ್ತೇನೆಂದರೆ ಬೊಮ್ಮಗೊಂಡೆ ಜಾತ್ರೆ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ಗೈಸ್ ಏನೋ ತೋರಿಸ್ತೀನಿ ನೋಡಿ. ಎವರ್ ಕ್ಲೋಸ್ ಸ್ಟಾರು ನಮ್ಮ ಬೊಗ್ಲುಗುಂಟೆ ಜಾತ್ರೆ ಜೋರು. ಗೈಸ್ ನೋಡಿ, ಫುಲ್ಲು ಜಾಮ್ ಆಗಿಬಿಟ್ಟೈತೆ. ನಮ್ಮ ಹುಡುಗರು ಇದೇ ರೋಡಲ್ಲಿ ಬರಬೇಕು. ನೋಡಿದ್ರೆ ಎಲ್ಲ ಫುಲ್ಲು ಜಾಮು. ಎಲ್ಲಿ ಗಂಟೆ ಆಗೈತೆ ನೋಡಿ. ಅಲ್ಲಿ ಮಾರಮ್ಮನ ದೇವಸ್ಥಾನ ಅಂತೂ ಫುಲ್ಲು ಜಾಮ್ ಇರುತ್ತೆ. ಈ ರೋಡೇ ಹಿಂಗೆ ಜಾಮು ಅಂದರೆ ನೆಕ್ಸ್ಟು ಇನ್ನು ಹೆಂಗಿರುತ್ತೆ ನೋಡಿ. ಬಂದವರೆಲ್ಲ ಈಗ ಸಂಧಿಗೊಂದು ಎಲ್ಲ ತೂರ್ಕೊಂಡು ಹೋಗ್ತಾವ್ರೆ. ಗೈಸ್ ಇವಾಗ ಮಳೆ ಬರ್ತೈತೆ. ನೀವು ನನ್ನ ಮಗ ಕರ್ಕೊಂಡೇ ಹೋಗ್ತಿಲ್ಲ. ನಾನು ಜಾತ್ರೆ ನೋಡ್ಬೇಕಂದ್ರೆ ಗೊತ್ತಿಲ್ಲ. ಏನು ಮಾಡೋದು ಗೈಸ್, ಮತ್ತೆ ನನ್ನ ಮಕ್ಳು ಕಟ್ಕೊಂಬಿಟ್ಟು ಇದೆಲ್ಲ ಫ್ರೆಂಡ್ಸು. ಗೈಸ್ ಚಪ್ಪಾಳೆ ಫಿಲಮ್ ಹೀರೋ ಬಂದಿದ್ರು, ಸುನಿಲ್ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಹಂಗೆ ನಾವೇ 2 ಚಪ್ಪಾಳೆ ಹೊಡೆದ್ಬಿಡ್ಬೋದು. ಹಾಯ್ ಗೈಸ್, ಬೊಗ್ಲುಗುಂಟೆ ಜಾತ್ರೆ ನೋಡಿ ನೈಟು. ಇವತ್ತು ಬಾಡೂಟದ ದಿನ, ಮಂಗಳವಾರ. ನನ್ನ ಜೊತೆಗೆ ನನ್ನ ಫ್ರೆಂಡು ಕಾಂತಿ ಮತ್ತು ನಮ್ಮ ಅಣ್ಣ ಬಂದಿದ್ದಾರೆ. ಇಬ್ಬರೂ ಎಲ್ಲ ನೋಡಿಕೊಂಡು ಜಾತ್ರೆ ಸುತ್ತ ಹಾಕ್ಕೊಂಡು ಬಾಡೂಟ ಮುಗಿಸ್ಕೊಂಡೆ ನನ್ನ ಫ್ರೆಂಡ್ ಮನೆಯಲ್ಲಿ. ನನ್ನ ಫ್ರೆಂಡು ಬೊಗ್ಲುಗುಂಟೆಯಲ್ಲಿ ಇರೋದು ದಿಲೀಪ ಅಂತ, ಅವನ ಮನೆಗೆ ಊಟಕ್ಕೆ ಕರೆದಿದ್ದ. ಅವಾಗ ಊಟ ಮುಗಿಸ್ಕೊಂಡು ಸುನಿಲ್ ಅವರು ವೇದಿಕೆ ಮೇಲೆ ಹಾಡು ಹಾಡ್ತಿದ್ದಾರೆ. ಕನ್ನಡ ಸಾಂಗು ಸೂಪರ್ ಆಗೈತೆ, ಕೇಳಿ. ಈ ಸಾಂಗ್ ಎಲ್ಲ ಟ್ರೆಂಡ್ ಆಗಿದ್ದಾರೆ ಇವಾಗ. ಈ ಸಾಂಗ್ ಎಲ್ಲ ವಿಸಿಲ್ ಹೊಡೆದು ಸುಳ್ಳು ಹೊಡೆದು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಕ್ರೇಜ್ ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ನನ್ನ ಜೊತೆ ಇರೋ ಫ್ರೆಂಡು ಕೂಡ ಬ್ಲಾಗರ್ ಕಾಂತಿ ಬ್ರೋ ಅಂತ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈಭವದ ಜಾತ್ರೆ ಅಂಗವಾಗಿ ಒಂದು ವೇದಿಕೆ ನಡೆದು ಬಂದು ವೇದಿಕೆ ಮೇಲೆ ಬರುತ್ತೆ. ರೆಕಾರ್ಡಿಂಗ್ ಆಗ್ಲಿ, ಈವೆಂಟ್ ಆಗ್ಲಿ, ಕನ್ನಡ ಆಗ್ಲಿ, ಹಿಂದಿ ಆಗ್ಲಿ, ತಮಿಳಾಗ್ಲಿ, ತೆಲುಗಾಗ್ಲಿ, ಯಾವುದೇ ಭಾಷೆ ಆದ್ರೂ ಯಾವುದೇ ಜಾಗ ಆದ್ರೂ ಸ್ಟೇಜು ಇವ್ರದೇ. ಎಂಟರ್ಟೈನ್ಮೆಂಟ್ ಚಪ್ಪಾಳೆ, ಒಂದ್ ಸ್ವಲ್ಪ ವಿಷನ್ಸ್ ಬರಲಿ ವಾಯ್ಸ್. ದಿವ್ಯ ರಾಮಚಂದ್ರ ಅಂತ ಇವರು ಸರಿಗಮಪದಲ್ಲಿ ಆಡ್ತಿದ್ರಲ್ಲ, ಅವರು ಬಂದಿದ್ದಾರೆ. ಅವರು ನೋಡಿ ಸ್ಟೇಜ್ ಮೇಲೆ ಬಂದಿದ್ದಾರೆ. ಆಗಾಗ ಬರ್ತಾನೆ. ಹೋದ ಸರಿನೂ ಬಂದವರು, ಈ ಸರಿನೂ ಬಂದರು. ಸೂಪರ್. ಇಲ್ಲಿಂದ ಕೇಳ್ಕೊಂಡು ಜಾಗ ಬಿಟ್ಟ ನಾವೆಲ್ಲ. ಇವಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟಾದ್ಮೇಲೆ ಒಂದು ಒಳ್ಳೆ ಸೀನ್ ಐತೆ, ನೋಡ್ತೀನಿ ನೋಡ್ರಿ. ನಾನು ಅಲ್ಲೇನೋ ಜಗಳ ಆಯಿತು ಅಂತ ನೋಡಿ ವೀಡಿಯೋ ನೋಡ್ತಾ ಇದ್ರೆ ನಮ್ಮನ್ನ ಗಾಬರಿ ಆಗ್ಬಿಟ್ಟು ಬಾಯಿ ಮನೆ ಬೈತವನೆ, ಆಪಣ ಅಂತ. ಆಫ್ ಮಾಡಿದ್ರೆ ಅಲ್ಲಿ ದೊಡ್ಡವನು ಅವನು ಚಿನ್ನು ಅಂತ ಪಡ್ಕೊಳ್ತವ್ರೆ ಅವರು. ಜಾತ್ರೆಯಲ್ಲಿ ಕಿಕ್ಕುವುದು ಸಣ್ಣ ಕಾರಣಕ್ಕೆ ಜಗಳ ಆಗೋಯ್ತು ಇಲ್ಲಿ. ಕಿತ್ತು ಊದೋದೆಲ್ಲ ಒಂದು ಜಗಳನ ಅಂತ ನೋಡ್ಕೊಂಡು ನಮ್ಮ ಮುಂದೆ ಹೋಗ್ತಾ ಇದ್ವಿ, ಅಷ್ಟೇ ವಿಷಯ. ನಮ್ಮ ಫ್ರೆಂಡ್ ಮನೆಯಿಂದ ಹೊರಟೆ ನಮ್ಮ ಮನೆ ಬಂದು, ಅಷ್ಟೇ ವಿಷಯ. ಈಗ ಪೀಸ್ ಹೇಳಬೇಕಿತ್ತು, ಅದನ್ನು ಹೇಳೋಣ ಅಂತ ಬಂದೆ, ಅಷ್ಟೇ ವಿಷಯ. ಪೀಸ್ ಹೇಳೋಕ್ಕಿಂತ ಮುಂಚೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬು ಬರಲಿ ನಿಮ್ಮ ಕಡೆಯಿಂದ. ಹೆಚ್ಚು ಥರ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಅಷ್ಟೇ ವಿಷಯ. ಪೀಸ್.